ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ 50 ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರ್ತಾನ್. ನಮಸ್ಕಾರ. ನಾನು ಆನಂದ ತೀರ್ಥಾಚಾರ್ಯ ಬಿದರಹಳ್ಳಿ, ಬೆಂಗಳೂರು. ಇಲ್ಲಿ ಅನೇಕ ಗೋವುಗಳನ್ನು ನೀವು ನೋಡಬಹುದು. ಇಲ್ಲಿರುವಂತಹ ಗೋವುಗಳೆಲ್ಲವೂ ಕೂಡ ಕಸಾಯಿಖಾನೆಗೆ ಹೋಗ್ಲಿಕ್ಕೆ ಯೋಗ್ಯ ಅಂತ ಅನ್ಕೊಂಡಿರುವಂತಹ ಆಕಳುಗಳನ್ನ ನನ್ನ ವಿದ್ಯಾಪೀಠದ ಹಿರಿಯರಾದಂತಹ ಸಮೀರಾಚಾರ್ಯ ದೇಶಪಾಂಡೆ ಹಾಗೂ ಸಂಜೀವಾಚಾರ್ಯ ದೇಶಪಾಂಡೆ ಅವರು ತಮ್ಮ ಮಕ್ಕಳಿನಂತೆ ನೋಡ್ಕೋತಾ ಇರುವಂತಹ ಈ ಗೋಶಾಲೆಯಲ್ಲಿ ಇವೆ. ಈ ಕೋಶಾಲೆಯ ವಿಶೇಷ ಏನು ಅಂತಂದ್ರೆ, ಇಲ್ಲಿರುವಂತಹ ಗೋವುಗಳು ಸ್ವಯಂ ತಮ್ಮ ಶಕ್ತಿಯಿಂದ ಆಗುವಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗದಿರಬೇಕಾದಾಗ ಜನರೆಲ್ಲ ಅವನ್ನ ಕಸಾಯಿಖಾನೆಗಳಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಾಗ ಇದಕ್ಕೆ ದಾರಿಯೇ ಇಲ್ಲದಿರಬೇಕಾದಂತಹ ಸಮಯದಲ್ಲಿ ನನ್ನ ಹಿರಿಯರು ಮಾಡಿದಂತಹ ಈ ಗೋಶಾಲೆಯಲ್ಲಿದೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಈ ಗೋಗಳಿಗೆ ಎಲ್ಲ ರೀತಿಯಾದಂತಹ ಶುಶ್ರೂಷೆಯನ್ನ ಕೊಡ್ತಾ ಮತ್ತೆ ಹೊಟ್ಟೆ ತುಂಬ ಆಹಾರವನ್ನ ಕೊಡ್ತಾ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತಿರುವಂತಹ ಒಂದು ಕೆಲಸ ಇದು. ಕೇವಲ ಒಂದು ಮುಷ್ಟಿ ಮಾತ್ರ ಆಹಾರವನ್ನ ಕೊಡೋದ್ರಿಂದ, ಈ ಗೋವುಗಳಿಗೆ ಒಂದು ಮುಷ್ಟಿ ಮಾತ್ರ ಆಹಾರವನ್ನ ಕೊಡೋದ್ರಿಂದ 100 ಬ್ರಾಹ್ಮಣರಿಗೆ, ಶತ ಅಂತಂದ್ರೆ ಕೇವಲ 100 ಅಂತ ಅರ್ಥ ಮಾಡಬಾರದು. ವೇದಗಳಲ್ಲಿ ಬಂದಂತಹ ಶತ ಅನ್ನುವಂತಹ ಪದಕ್ಕೆ 1000 ಅನಂತ ಅನ್ನುವಂತಹ ಅರ್ಥವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಆ ಗೋಸ್ತೋತ್ರದಲ್ಲಿ ಬಂದಂತಹ 100 ಬ್ರಾಹ್ಮಣರಿಗೆ, ಶತಬ್ರಾಹ್ಮಣರಿಗೆ ಹಾಕುವಂತಹ ಊಟ ಅಂತಂದ್ರೆ ಲಕ್ಷಾವಧಿ ಬ್ರಾಹ್ಮಣರಿಗೆ ಹಾಕುವಂತಹ ಭೋಜನಕ್ಕೆ ಸಮಾನ ಅಂತ ಅರ್ಥ. ಅಂತಹ ಈ ಗೋವುಗಳಿಗೆ ಪ್ರತಿನಿತ್ಯದಲ್ಲಿಯೂ ಕೂಡ ಹೊಟ್ಟೆ ತುಂಬ ಆಹಾರವನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಾನು ಮೊಟ್ಟ ಮೊದಲ ಬಾರಿಗೆ ಬಂದಾಗ ಇಲ್ಲಿ ಏನೂ ಇರಲಿಲ್ಲ. ಕೇವಲ ಬರೀ ಏನಂತಾರೆ ಹೊಲ ಇತ್ತು, ಏನು ಇರಲಿಲ್ಲ. ಆದ್ರೆ ಇವರ ನಿರಂತರ ಶ್ರಮದಿಂದ, ನಮ್ಮ ಸ್ವಾಮಿಗಳ ಪರಮಾನುಗ್ರಹದಿಂದ ನಡೀತಾ ಇರುವಂತಹ ಈ ಗೋಶಾಲೆ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ಈ ಗೋಶಾಲೆಯಲ್ಲಿ ಅನೇಕ ಗೋವುಗಳಿದೆ, ಹಾಗೆ ಕರುಗಳಿದೆ. ಇದರಿಂದ ನಿರಪೇಕ್ಷಿತರಾಗಿ ಗೋಸೇವನ್ನ ಮಾತ್ರ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ನನ್ನ ವೈಯಕ್ತಿಕ ಅಪೇಕ್ಷೆ ಏನು ಅಂತಂದ್ರೆ, ನೀವೆಲ್ಲರೂ ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಬಂದು ಈ ಗೋಶಾಲೆಗೆ ಭೇಟಿ ನೀಡಿ ಈ ಗೋಶಾಲೆಯಲ್ಲಿ ನಡೆಯುತ್ತಿರುವಂತಹ ಈ ಗೋ ಸೇವೆಯನ್ನು ನೋಡಿ ಈ ತನುಮನ ಧನಗಳಿಂದ ಇದನ್ನ ಸಹಕರಿಸಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಕೇವಲ ಸಹಕಾರ ಮಾಡೋದ್ರಿಂದ ಯಾವುದೋ ದಾನ ಧರ್ಮ ಅಂತ ಅನ್ಕೋಬೇಡಿ. ಬೇಕಾದಷ್ಟು ಗೋವುಗಳಿಗೆ ನಾವಿಲ್ಲಿ ಕೊಡ್ತಾ ಇರುವಂತಹ ಆಹಾರ ನಾ ಹೇಳಿದ ಹಾಗೆ ಸಾವಿರಾರು ಲಕ್ಷಾಂತರ ಬ್ರಾಹ್ಮಣರಿಗೆ ಏಕಕಾಲದಲ್ಲಿ ಭೋಜನವನ್ನ ಮಾಡಿಸಿದಂತಹ ಪುಣ್ಯ, ಆ ಪುಣ್ಯವನ್ನ ಪಡೆದುಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.